ಮಾಡ್ತೀವಲ್ಲ, ಅಲ್ಟಿಮೇಟ್ಲಿ ಆಕ್ಟರ್ಸ್ ಬಂದು ಅಲ್ಲೊಂದು ಜೀವ ಬರುತ್ತೆ ಅವ್ರು ಬಂದಾಗ. ನಾವು ಅದ್ಭುತ ಸೀನ್ ಬರಿಬೋದು, ಅದ್ಭುತ ಲೈಟಿಂಗ್ ಮಾಡ್ಬೋದು, ಅದ್ಭುತ ಕ್ಯಾಮ್ರಾ ಮೂವ್ಮೆಂಟ್ ಫಿಗರ್ ಔಟ್ ಮಾಡ್ಬೋದು, ಸೆಟ್ ಕಟ್ಬೋದು. ಬಟ್ ಅವ್ರು ಬಂದಾಗೇನೆ ಜೀವ ಬರೋದು. ನನಗೆ ಟೆಕ್ನಿಕಲಿ ಫಿಗರ್ ಔಟ್ ಮಾಡಬೇಕು, ಎಕ್ಸ್ಪೋಜರ್ ಡಿಫ್ರೆನ್ಸ್ ಇರುತ್ತೆ ಅಂತ ಬ್ಯಾಕ್ ಆಫ್ ಮೈ ಮೈಂಡ್ ಗೊತ್ತು. ಬಟ್ ನನ್ನ ತಲೆ ನಾವು ಅಲ್ಲ, ಅದು ಅವ್ರ ತಲೆ ಕೆಡಿಸ್ಕೋತಾರೆ. ಈ ಗೋಡೆಯಲ್ಲಿ ತೆಗೆದ್ಬಿಟ್ಟು ಇದು ಗೋಡೆ ಒಳಗಡೆ ನಾನು ಕುಂಡಿ ಮಾಡಿ ಅಲ್ಲಿಂದ ಒಂದು ಜಿಮ್ಮಿ ಹಾಕ್ಬಿಟ್ಟು ಒಂದು ಶಾರ್ಟ್ ತೆಗಿತೀನಿ ಅಂತ. ಅಂಡ್ ಉಲ್ಲಾಸ್ ಅದ್ರಲ್ಲಿ ನೋಡ್ತಾರೆ, ಇದು ಇವ್ರು ಕೇಳ್ತಾರೆ ತುಂಬಾ ಕಾಂಪ್ಲೆಕ್ಸ್ ಇದೆ, ನಾನು 2 days ಅಲ್ಲಿ ಇದನ್ನ ಮಾಡಕ್ಕಾಗಲ್ಲ. ಸೊ ಇದೇನಾದ್ರು ಆಲ್ಟರ್ಡ್ ಸ್ಟೇಟ್ ಅಲ್ಲಿ ಒಪ್ಕೋಬಿಡ್ತೀರಾ? ಗೋಡೆ ಬೆಚ್ಚಬೇಕಾ? ಆಯ್ತು ಬಿಡು. ಯು ಹ್ಯಾವ್ ಟು ಬಿಲ್ಡ್ ಫಾರ್ ಎಫಿಷಿಯನ್ಸಿ. ಎಷ್ಟು ಕ್ವಿಕ್ ಆಗಿ ಕಟ್ಟಬಹುದು, ಎಷ್ಟು ಕಮ್ಮಿ ಮೆಟೀರಿಯಲ್ ಕಟ್ಟಬೇಕು, ಅಂಡ್ ಅದನ್ನೇ ಎಷ್ಟು ತರ ಉಪಯೋಗಿಸಬಹುದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ತರ ಆಗಿಲ್ಲ ಹುಡ್ಕೊಂಡು ಹೋದೆ ಅವನಿಂದ, ನಾನು ಎಲ್ಲಿಗೆ ಹೋದ ಅವ್ನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬ ಅಸೋಸಿಯೇಟ್ ಹತ್ರ ಹೋಗ್ಬಿಟ್ಟು ಆ ತಿಕ್ಲ ಏನೋ ಹೇಳ್ತೀಯ ಮಾಡಲ್ಲ, ನಾನು ಹಿಂದೆ ನಿಂತಿದ್ದೀನಿ. ಅಲ್ಲ, ಮೋಸ್ಟ್ ಸೌಂಡ್ ಇಂಜಿನಿಯರ್ಸ್ ಹ್ಯಾವ್ ದಿಸ್ ಡಿಫಿಷಿಯನ್ಸಿ, ವಿಟಮಿನ್ ಡಿ ಹೊರಗೆ ಹೋಗಲ್ಲ. ಆಲ್ಸೋ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಪ್ರಿಯಾದ ಟೇಪ್ ಆಡಿಯೋ ರಿಲೀಸ್ ಮಾಡಂತ ಇದೆ ಪ್ಲಾನ್ ಇದೆ. OST ಇದೆ, ಟೇಪ್ ಇದೆ ರಿಲೀಸ್ ಮಾಡೋಕ್ಕೆ. ಮತ್ತೆ ನೀನು ಜೈಲಿಂದ ಆಚೆ ಬರೋದಿಲ್ಲ, ಒಂದ್ಸತಿನಾದ್ರೂ ನಂಗೆ ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸಿ. ಈ ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಬರೀ 1-2 ದಿವಸ ಅಷ್ಟೇ. ನಾವಿಬ್ರು ಮಡಿಕೇರಿಗೆ ಹೋಗಿ ತುಂಬ